ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಇವತ್ತು ಬಂದುಬಿಟ್ಟು ನಾನು ವರ್ಕ್ ಫ್ರಮ್ ಹೋಮ್ ಬಗ್ಗೆನೇ ಹೇಳ್ತಾ ಇದ್ದೀನಿ. ಒಂದು ರಿಮೋಟ್ ಜಾಬು, ಮನೇಲೇ ಕೂತ್ಕೊಂಡು ಮಾಡುವಂಥ ಒಂದು ಜಾಬ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಹ್ಯಾಕರ್ ರ್ಯಾಂಕ್ ಅಂತ ಹೇಳಿ ಕೆರಿಯರ್ಸ್, ಇದೊಂದು ಕಂಪ್ನಿಯಿಂದ ನಿಮಗೆ ಜಾಬ್ನ ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ಹೈರಿಂಗ್ ಮಾಡ್ತಾ ಇದ್ದಾರೆ. ಸೊ ನೀವಿಲ್ಲಿ ನೋಡ್ಬೋದು, ಓಕೆನಾ, ಯಾವ ರೀತಿ ಇದೆ. ಸೊ ಇಲ್ಲಿ ಜಾಬ್ ಯಾವ ರೀತಿ ಇದೆ, ಹೇಗಿದೆ ಅಂತ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ನಾನು ಹೇಳ್ತಾ ಹೋಗ್ತೀನಿ. ಸೊ ನೀವು ಅದೇ ರೀತಿಯಲ್ಲಿ ಅಪ್ಲೈ ಮಾಡ್ತಾ ಹೋಗಿ, ಓಕೆನಾ. ಸೊ ಬನ್ನಿ ನೋಡೋಣ ಹೇಗಿದೆ, ಯಾವ ರೀತಿ ಇದೆ ಅಂತ. ಅಕೌಂಟ್ಸ್ ಸರ್ವಿಸೇಬಲ್ ಅನಲಿಸ್ಟ್ ಅಂತ ಹೇಳಿದ್ದಾರೆ. ಓಕೆ, ಇದೊಂದು ರಿಮೋಟ್ ಜಾಬ್ ಆಗಿದೆ. ಆ್ಯಟ್ ಹ್ಯಾಂಕರ್ ರ್ಯಾಂಕ್ ಅಂತ ಹೇಳಿ ಒಂದು ಕಂಪ್ನಿಯಿಂದ ನಿಮ್ಮಲ್ಲಿ ಹೈರಿಂಗ್ ಮಾಡ್ತಾ ಇದ್ದಾರೆ ಜಾಬ್ಗೆ. ಓಕೆ, ಸೊ ಇದೊಂದು ರಿಮೋಟ್ ವಿತಿನ್ ಇಂಡಿಯಾ ಅಂತ ಹೇಳಿದ್ದಾರೆ. ಸೊ ನೀವು ಯಾವುದೇ ಮೂಲೆಯಲ್ಲಿ ಕೂತ್ಕೊಂಡು ಬೇಕಿದ್ರೂ ಜಾಬ್ ಮಾಡ್ಬೋದು. ಯಾವುದೇ ವಿಲೇಜಲ್ಲಿ ಆಗಿರಲಿ ಅಥವಾ ಯಾವುದೇ ಸಿಟಿಯಲ್ಲಿ ಆಗಿದ್ರೂ ಕೂಡ ನೀವು ಇಲ್ಲಿ ವರ್ಕ್ನ ಮಾಡ್ಬೋದು. ಓಕೆ, ಸೊ ಇಲ್ಲಿ ಕಂಪ್ನಿ ಬಗ್ಗೆ ಎಲ್ಲ ಡೀಟೇಲ್ಸ್ನ ಕೊಟ್ಟಿದ್ದಾರೆ. ಸೊ ನೀವು ನೋಡ್ಕೋಬೇಕು. ನಾನು ಇದನ್ನೆಲ್ಲ ಹೇಳ್ತಾ ಹೋದರೆ ವಿಡಿಯೋ ಲೆಂತಿ ಆಗುತ್ತೆ. ಸೊ ಹಾಗಾಗಿ ನಾನು ಶಾರ್ಟಾಗಿ ನಿಮಗೆ ಹೇಳ್ತಾ ಇದ್ದೀನಿ. ಸೊ ನೀವು ಇದನ್ನೆಲ್ಲ ನೋಡ್ಕೊಳ್ಳಿ ಒಂದು ಸಾರಿ, ಓಕೆನಾ. ಸೊ ಇಂಟರ್ವ್ಯೂ ಇರುತ್ತೆ. ಸೊ ಇಂಟರ್ವ್ಯೂವಲ್ಲಿ ಒಂದು 2-3 ಕ್ವಶನ್ ಇವರಲ್ಲಿ ಕೇಳ್ತಾರೆ. ಓಕೆ, ಸೊ ನೆಕ್ಸ್ಟ್ ನೋಡೋಣ ಹೇಗಿದೆ, ಯಾವ ರೀತಿ ಇದೆ ಅಂತ ಹೇಳಿ. ಸೊ ವಾಟ್ ಯು ವಿಲ್ ಬಿ ವರ್ಕಿಂಗ್ ಆನ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ವರ್ಕಿಂಗ್ ಯಾವ ರೀತಿ ಇರುತ್ತೆ, ಹೇಗಿರುತ್ತೆ ಅಂತ ಒಂದು ಟ್ರೈನಿಂಗ್ ಕೂಡ ಇಲ್ಲಿ ನಿಮಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಅಂದರೆ ಇವಾಗ ಟ್ರೈನಿಂಗ್ ಕೊಡ್ತೀನಿ, ನೀವು ಇಲ್ಲಿ ಕೆಲಸನ ಮಾಡಿ ಅಂತ ಅಂದರೆ ನಿಮ್ಗೆ ಇಲ್ಲಿ ಯಾವ ರೀತಿ ಮಾಡಬೇಕು ಅಂತ ಗೊತ್ತಾಗಲ್ಲ. ಸೊ ಹಾಗಾಗಿ ಅವರೊಂದು ಟ್ರೈನಿಂಗ್ನಲ್ಲಿ ಕೊಡ್ತಾರೆ. ಓಕೆ, ನೆಕ್ಸ್ಟ್ ನೋಡೋಣ. ಸೊ ನಿಮ್ಗೆ ಏನೋ ಇದರಲ್ಲಿ ಡೀಟೇಲ್ಸ್ ನಿಮಗೆ ಗೊತ್ತಾಗಲಿಲ್ವಾ ಅಂತ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ. ನೀವು ಅದರಲ್ಲಿ ಹೋಗಿಬಿಟ್ಟು ಎಲ್ಲನೂ ಕ್ಲಿಯರಾಗಿ ಓದ್ಕೊಳ್ಳಿ. ಓಕೆ, ಇಲ್ಲಿ ಪರ್ಫಾರ್ಮ್ ಯಾವ ರೀತಿ ಇರುತ್ತೆ ಮತ್ತು ಡೈಲಿ ಕ್ಯಾಶ್ ಮ್ಯಾನೇಜ್ಮೆಂಟ್ಸ್ ಅಂತ ಹೇಳಿದ್ದಾರೆ. ಸೊ ನೀವು ನೋಡ್ಬೋದು ಯಾವ ರೀತಿ ಇರುತ್ತೆ. ಇನ್ಕ್ಲೂಡಿಂಗ್ ದ ರೆಕಾರ್ಡ್ಸ್ ಆಫ್ ಬ್ಯಾಂಕ್ ಡೆಪಾಸಿಟ್ ಅಂತ ಹೇಳಿದ್ದಾರೆ, ಅಪ್ಡೇಟಿಂಗ್ ಅಂತ ಹೇಳಿದ್ದಾರೆ. ಸೊ ನೀವು ಇದೆಲ್ಲ ನೋಡಬೇಕಾಗುತ್ತೆ. ಕ್ಯಾಶ್ ರೆಸ್ಪೆಕ್ಟ್ ಹೇಳಿದ್ದಾರೆ, ಲಾಕ್ಸ್ ಹೇಳಿದ್ದಾರೆ, ಪೋಸ್ಟಿಂಗ್ ಆಫ್ ಕ್ಯಾಶ್ ಅಂತ ಹೇಳಿದ್ದಾರೆ. ಸೊ ಅಕೌಂಟ್ಸ್ ರಿಸಿವೇಬಲ್ ಸಬ್ ಲೆಡ್ಜರ್ ಅಂತ ಹೇಳಿದ್ದಾರೆ. ಸೊ ಇದನ್ನೆಲ್ಲ ನೀವು ನೋಡಬೇಕಾಗುತ್ತೆ, ಓಕೆನಾ. ಸೊ ಇಲ್ಲಿ ನೀವು ಟೆಲಿಫೋನು, ಇಮೇಲು ಆ್ಯಂಡ್ ಮೇಲು ಯಾವುದೇ ರೀತಿಯಾದ ರಿಸೀವೇಬಲ್ ಅಂತ ಹೇಳಿದ್ದಾರೆ. ಸೊ ನೀವು ಕ್ಲೈಂಟ್ ಜೊತೆ ಇಲ್ಲಿ ಕ್ಲೈಂಟ್ ನಿಮಗೆ ಇದೊಂದು ಮಾಡಿಕೊಡ್ತಾರೆ. ಓಕೆ, ಸೊ ಇಲ್ಲಿ ಯಾವ ರೀತಿ ಅನಲಿಸ್ಟ್ ಇದೆ ಅಂತ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಓಕೆ, ವಿ ಆರ್ ಲುಕಿಂಗ್ ಫಾರ್ ಅಂತ ಹೇಳಿದ್ದಾರೆ. ಸ್ಟ್ರಾಂಗ್ ಮ್ಯಾಥಮೆಟಿಕಲ್ ಸ್ಕಿಲ್ಸ್ ಅಂತ ಹೇಳಿದ್ದಾರೆ. ಅಂಡರ್ಸ್ಟ್ಯಾಂಡಿಂಗ್ ಆಫ್ ಬೇಸಿಕ್ ಪ್ರಿನ್ಸಿಪಲ್ಸ್ ಆಫ್ ಫೈನಾನ್ಸ್, ಅಕೌಂಟಿಂಗ್ ಆ್ಯಂಡ್ ಬುಕ್ ಕೀಪಿಂಗ್ ಅಂತ ಹೇಳಿದ್ದಾರೆ. ಸೂಪರ್ ಟೈಮ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಡೀಟೇಲ್ ಓವರ್ಟೇಷನ್ ಅಂತ ಹೇಳಿದ್ದಾರೆ. ಸೊ ನೋಡ್ಬೋದು. ಅಬಿಲಿಟಿ ಟು ಕೀಪ್ ಕಂಪ್ನಿ ಆ್ಯಂಡ್ ಪಾರ್ಟ್ನರ್ ಕಾನ್ಫಿಡೆನ್ಸ್ ಅಂತ ಹೇಳಿದ್ದಾರೆ. ಪ್ರೊಫೆಷ್ನಲ್ಸ್ ವಿತ್ ಎಕ್ಸೆಲ್ ನೆಟ್ ಸ್ಯೂಟ್ ಅಂತ ಹೇಳಿದ್ದಾರೆ. ಓಕೆ, ಸೊ ಇದನ್ನೆಲ್ಲ ನೀವು ನೋಡ್ಕೋಬೇಕಾಗುತ್ತೆ ಯಾವ ರೀತಿ ಇದೆ, ಹೇಗಿದೆ ಅಂತ ಹೇಳಿ. ನೈಸ್ ಟು ಹ್ಯಾವ್ ಅಂತ ಹೇಳಿದ್ದಾರೆ. ಬ್ಯಾಚುಲರ್ಸ್ ಡಿಗ್ರಿ ಆರ್ ಎಕ್ವಾಲ್ಮೆಂಟ್ ಮತ್ತು ಎಕ್ಸ್ಪೀರಿಯನ್ಸ್ ಇನ್ ಅಕೌಂಟ್ಸ್ ರಿಸೀವೇಬಲ್, ಎಕ್ಸ್ಪೀರಿಯನ್ಸ್ ಇನ್ ಡ್ರೈವಿಂಗ್ ಪ್ರೊಸೆಸ್ ಇಂಪ್ರೂವ್ಮೆಂಟ್ ಅಂತ ಹೇಳಿದ್ದಾರೆ. ಬೆನಿಫಿಟ್ಸ್ ಯಾವ ರೀತಿ ಇದೆ ಅಂತ ನೋಡೋಣ. ವಿ ಹ್ಯಾವ್ ಅ ಫುಲ್ ಪ್ಯಾಕೇಜ್ ಆಫ್ ಕಾಂಪಿಟೇಟಿವ್ ಬೆನಿಫಿಟ್ಸ್ ಆ್ಯಂಡ್ ಪ್ರೈಕ್ಸ್ ವಿಚ್ ಇನ್ಕ್ಲೂಡ್ ಅಂತ ಹೇಳಿದ್ದಾರೆ. ಒನ್ ಟೈಮ್ ಹೋಮ್ ಆಫೀಸ್ ಸೆಟ್ ಅಪ್ ಸ್ಟೈಫಂಡ್ ಅಂತ ಹೇಳಿದ್ದಾರೆ. ಸೊ ಒನ್ ಟೈಮ್ ನಿಮಗೆ ಇಲ್ಲಿ ಸ್ಟೈಫಂಡ್ ಕೂಡ ಬರುತ್ತೆ ಆಫೀಸಿಂದ ಅಂತ ಹೇಳಿದ್ದಾರೆ. ಮಂತ್ಲಿ ರಿಮೋಟ್ ವರ್ಕ್ ಅಬಿಲಿಟಿ ಸ್ಟೈಫಂಡ್ ಅಂತ ಹೇಳಿದ್ದಾರೆ. ಸೊ ಮಂತ್ಲಿನೂ ಒಂದು ರಿಮೋಟ್ ವರ್ಕ್ ಆಗಿದೆ ಅಲ್ವಾ, ಸೊ ಹಾಗಾಗಿ ಒಂದು ಸ್ಟೈಫಂಡ್ ನಿಮಗೆ ಇಲ್ಲಿ ಬರುತ್ತೆ ಅಂತ ಹೇಳಿದರೆ. ಪ್ರೊಫೆಷ್ನಲ್ ಡೆವಲಪ್ಮೆಂಟ್ ಇರುತ್ತೆ ಮತ್ತು ಲಿವಿಂಗ್ ಬೆನಿಫಿಟ್ಸ್ ಹೇಳಿದ್ದಾರೆ. ಹೆಡ್ ಸ್ಪೇಸ್ ಅಂತ ಹೇಳ್ತಾರೆ. ಸೊ ಅನ್ಲಿಮಿಟೆಡ್ ಪೇಡ್ ಟೈಮ್ ಅಂತ ಹೇಳಿದ್ದಾರೆ, ಆಫ್ ಅಂತ ಹೇಳಿದ್ದಾರೆ. ಪೇಡ್ ಲೀವ್ ಫಾರ್ ನ್ಯೂ ಪಾರ್ಟ್ನರ್ಸ್ ಅಂತ ಹೇಳಿದ್ದಾರೆ. ಆ್ಯಂಡ್ ಫಿಕ್ಸೇಬಲ್ ವರ್ಕ್ ಅವರ್ಸ್ ಅಂತ ಹೇಳಿದ್ದಾರೆ. ಸೊ ನಿಮಗೆ ಇಲ್ಲಿ ಯಾವ ವರ್ಕ್ ಬೇಕೋ ನೀವು ಇಲ್ಲಿ ನಿಮಗೆ ಯಾವ ಟೈಮಿಂಗಲ್ಲಿ ನೀವು ಇಲ್ಲಿ ವರ್ಕ್ನ ಮಾಡಬೇಕು ಅಂತೀರೋ ಸೊ ಆ ಟೈಮಿಂಗಲ್ಲಿ ನೀವು ವರ್ಕ್ನ ಮಾಡ್ಬೋದು. ಓಕೆ, ಇನ್ಶೂರೆನ್ಸ್ ಆ್ಯಂಡ್ ಫಾರ್ ಆಲ್ ಎಂಪ್ಲಾಯ್ಸ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಒಂದು ಇನ್ಶೂರೆನ್ಸ್ ಕೂಡ ನಿಮಗೆ ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ. ಟ್ರಿಮ್ ಲೈಫ್ ಪರ್ಸನಲ್ ಆಕ್ಸಿಡೆಂಟ್ ಮೆಡಿಕಲ್ ಅಲಾಂಗ್ ವಿತ್ ಮೆಡಿಕಲ್ ಇನ್ಶೂರೆನ್ಸ್ ಫಾರ್ ದೇರ್ ಡಿಪೆಂಡ್ಸ್ ಅಂತ ಹೇಳಿದ್ದಾರೆ. ಓಕೆ, ಎಂಪ್ಲಾಯಿ ಸ್ಟಾಕ್ ಆಪ್ಷನ್, ಫಿಕ್ಸೇಬಲ್ ವರ್ಕ್ ಅವರ್ಸ್ ಆ್ಯಂಡ್ ಟೈಮ್ ಆಫ್ ಅಂತ ಹೇಳಿದ್ದಾರೆ. ಓಕೆ, ಸೊ ನೀವು ಇದನ್ನೆಲ್ಲ ನೋಡ್ಕೊಳ್ಳಿ. ಓಕೆ, ಒಂದು ಸರಿನಾ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ. ಸೊ ಅದರಲ್ಲಿ ಹೋಗ್ಬಿಟ್ಟು ನೀವು ನೋಡ್ಕೊಳ್ಳಿ. ಓಕೆ, ಸೊ ಯಾವ ರೀತಿ ಇದೆ, ಹೇಗಿದೆ ಅಂತ ಹೇಳಿ. ಸೊ ವಿ ನೆವರ್ ಆಸ್ಕ್ ಫಾರ್ ಪೇಮೆಂಟ್ ಫಾರ್ ಆರ್ ಕ್ರೆಡಿಟ್ ಚೆಕ್ ಇನ್ಫಾರ್ಮೇಷನ್ ಟು ಅಪ್ಲೈ ಇಂಟ್ರ್ಯೂ ಆರ್ ವರ್ಕ್ ಹೇರ್ ಅಂತ ಹೇಳಿದ್ದಾರೆ. ಸೊ ಇಂಟ್ರ್ಯೂ ಆದಮೇಲೆ ನೀವು ಇಲ್ಲಿ ವರ್ಕ್ನ ಮಾಡಬೇಕಾಗುತ್ತೆ. ಓಕೆನಾ, ಬರ್ತಾ ಇದ್ದಾರೆ. ಸೊ ಯಾವ ರೀತಿ ಅಪ್ಲೈ ಮಾಡೋದು ಅಂತ ನೋಡೋಣ. ಸೊ ಇಲ್ಲಿ ಅಪ್ಲೈ ಫಾರ್ ದಿಸ್ ಜಾಬ್ ಅಂತ ಇದೆ. ಸೊ ಇಲ್ಲಿ ನಿಮ್ಮ ಫಸ್ಟ್ ನೇಮ್ ಹಾಕಬೇಕಾಗುತ್ತೆ, ಲಾಸ್ಟ್ ನೇಮ್ನ ಹಾಕಿ, ಇಲ್ಲಿ ನಿಮ್ಮ ಇಮೇಲ್ ಅಡ್ರೆಸ್ನ ಹಾಕಿ, ನಿಮ್ಮ ಮೊಬೈಲ್ ನಂಬರ್ನ ಹಾಕಿ, ಇಲ್ಲಿ ರಿಸ್ಯೂಮ್ನ ಹಾಕಬೇಕಾಗುತ್ತೆ. ಸೊ PDF ನಿಮ್ಮದೊಂದು ರಿಸ್ಯೂಮ್ನ ಹಾಕಿ,
ಮತ್ತು ಒಂದು ಕವರ್ ಲೆಟರ್ನ ಹಾಕಬೇಕಾಗುತ್ತೆ. ಸೊ ಒಂದು ಇಲ್ಲಿ ಕವರ್ ಲೆಟರ್ನ ನೀವು ಯಾವ ರೀತಿ ಬರೀಬೇಕು, ಹೇಗೆ ಬರೀಬೇಕು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಇವಾಗ ನೀವೇ ನೋಡ್ಕೊಂಡ್ಬಿಟ್ಟು ಒಂದು ಕವರ್ ಲೆಟರ್ನ ರೆಡಿ ಮಾಡಿಕೊಂಡು ಇಲ್ಲಿ ಅಟ್ಯಾಚ್ ಮಾಡಿ, ಓಕೆನಾ. ಅದು ಒಂದು PDF ಸೈಜೇ ಇರಬೇಕು, ಓಕೆ. ಸೊ ಹೌ ಮನಿ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಡು ಯು ಹ್ಯಾವ್ ಆಸ್ ಅ ಅಕೌಂಟ್ ರಿಸೀವಬಲ್ ಅಂತ ಹೇಳಿದರೆ ನಾನಿಲ್ಲಿ ಸೊ 1 2 ಅಂತ ಹಾಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಡು ಯು ಹ್ಯಾವ್ ಅ ಸ್ಟ್ರಾಂಗ್ ನಾಲೆಜ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ನೆಟ್ಸ್ಯೂಟ್ ಅಂತ ಹೇಳಿದರೆ ಸೊ ಇಲ್ಲಿ ನೀವು ಎಸ್ ಅಂತ ಹಾಕ್ಕೊಳ್ಳಿ. ಹೌ ಮನಿ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಡು ಯು ಹ್ಯಾವ್ ವಿತ್ ಇನ್ ನೆಟ್ಸ್ಯೂಟ್ ಅಂತ ಹೇಳಿದರೆ ಸೊ ಇಲ್ಲಿ 0 to 1 ಅಂತ ಹಾಕ್ಕೊಳ್ಳಿ. ಡು ಯು ಹ್ಯಾವ್ ಎಕ್ಸ್ಪೀರಿಯನ್ಸ್ ವಿತ್ ಸೇಲ್ಸ್ ಪರ್ಫಾರ್ಮೆನ್ಸ್ ಅಂತ ಹೇಳಿದ್ದಾರೆ ಸೊ ಇಲ್ಲಿ ಎಸ್ ಅಂತ ಹಾಕ್ಕೊಳ್ಳಿ. ಡು ಯು ಹ್ಯಾವ್ ಎನಿ ಅದರ್ ಆಫರ್ಸ್ ಅಂತ ಕೇಳಿದ್ದಾರೆ ಸೊ ಏನಾದರೂ ಇಲ್ಲಿ ನೀವು ಆಫರ್ಸ್ ಬೇಕಂತ ಇದ್ದರೆ ಇಲ್ಲಿ ಅದನ್ನು ಎಸ್ ಅಂತ ಹಾಕೊಳ್ಳಿ, ಇಲ್ಲಾಂದರೆ ನೋ ಅಂತ ಹಾಕೊಳ್ಳಿ, ಓಕೆನಾ. ಹೌ ಲಾಂಗ್ಸ್ ಯುವರ್ ನೋಟಿಫಿಕೇಷನ್ ಪೀರಿಯಡ್ ಅಂತ ಕೇಳಿದ್ದಾರೆ ಸೊ ನಾವು ಕ್ಯಾನ್ ಸ್ಟಾರ್ಟ್ ಇಮಿಡಿಯೇಟ್ಲಿ ಅಂತ ಹಾಕೋಣ. 30 days ಬೇಡ, 60 days ಬೇಡ, 90 days ಬೇಡ. ನಮಗೆ ಇವಾಗ ಇಮಿಡಿಯೇಟ್ಲಿ ಕೆಲಸ ಬೇಕಾಗಿದೆ. ಸೊ ಅವ್ರಿಗೂ ಇವಾಗ ಇಮಿಡಿಯೇಟ್ಲಿ ಕೆಲಸ ಮಾಡೋರು ಬೇಕಾಗಿದ್ದಾರೆ. ಹಾಗೆ ನೀವು ಇಲ್ಲಿ ಕ್ಯಾನ್ ಸ್ಟಾರ್ಟ್ ಇಮಿಡಿಯೇಟ್ಲಿ ಅಂತ ನಾವಿಲ್ಲಿ ಹಾಕೋಣ, ಓಕೆ. ವಾಟ್ ಅ ಕಂಟ್ರಿ ಆರ್ ಯು ಕಂಟ್ರಿಲಿ ಲೊಕೇಟೆಡ್ ಇನ್ ಆ್ಯಂಡ್ ವುಡ್ ಯು ಬಿ ವರ್ಕಿಂಗ್ ಔಟ್ ಆಫ್ ಅಂತ ಕೇಳಿದ್ದಾರೆ ಸೊ ಇಲ್ಲಿ ನಿಮ್ಮ ಕಂಟ್ರಿನ ಹಾಕಬೇಕಾಗುತ್ತೆ. ಸೊ ಆಮೇಲೆ ಆರ್ ಯು ಕಂಫರ್ಟೇಬಲ್ ವರ್ಕಿಂಗ್ ದ ಓವರ್ ನೈಟ್ ಶಿಫ್ಟ್ ಆ್ಯಂಡ್ ಅವರ್ ಕಸ್ಟಮರ್ಸ್ ಅಂತ ಹೇಳಿದ್ದಾರೆ ಸೊ ನಾವಿಲ್ಲಿ ಎಸ್ ಅಂತ ಇಲ್ಲಿ ನಾವು ಎಸ್ ಅಂತ ಹಾಕೋಣ. ಸೊ ವಾಟ್ ಈಸ್ ಯುವರ್ ಎಕ್ಸ್ಪೆಕ್ಟೆಡ್ ಸ್ಯಾಲ್ರಿ ಇನ್ LP ಅಂತ ಕೇಳಿದ್ದಾರೆ ಸೊ ನಾವಿಲ್ಲಿ 22,000 ಇಂದ 35,000ವರೆಗೂ ನಾವಿಲ್ಲಿ ಹಾಕೋಣ, ಓಕೆ. ಲಿಂಕ್ಡ್ ಪ್ರೊಫೈಲ್ ಅಂತ ಕೇಳಿದ್ದಾರೆ ಸೊ ನಿಮ್ದು ಏನಾದರೂ ಲಿಂಕ್ಡ್ಇನ್ ಪ್ರೊಫೈಲ್ ಇದ್ದರೆ ಅದನ್ನು ಇಲ್ಲಿ ಹಾಕಿ, ಇಲ್ಲ ಅಂತಂದರೆ ಸ್ಕಿಪ್ ಮಾಡಿ ವೆಬ್ಸೈಟ್ನ ಹಾಕಿ ಇಲ್ಲಿ ನಿಮ್ಮದು ಸಬ್ಮಿಟ್ ಅಪ್ಲಿಕೇಶನ್ ಫಾರ್ಮ್ ಇದೆ ಸೊ ಅದನ್ನ ಸಬ್ಮಿಟ್ ಮಾಡಿಬಿಡಿ, ಓಕೆ. ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಏನಾದರೂ ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಫಿಲಪ್ ಮಾಡೋದು ಏನಾದರೂ ನಿಮಗೆ ಕನ್ಫ್ಯೂಸ್ ಆದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ನಾನು ಏನಾದರೂ ಹೆಲ್ಪ್ ಮಾಡೋದಿದ್ದರೆ ಹೆಲ್ಪ್ ಮಾಡ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೊ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಟೇಕ್ ಕೇರ್ ಆ್ಯಂಡ್ ಬಾಯ್.